ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು MHRDಯ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೇನೆ. ಅದೇನು ಅಂತಂದರೆ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡುವಂತಹ ವಿಧಾನ. ನಾವು ಟೀಚರ್ ಮಾಡ್ಯೂಲಲ್ಲಿ ಆಲ್ರೆಡಿ ನಮ್ಮ ಡ್ಯಾಶ್ಬೋರ್ಡಲ್ಲಿ ಇರುವಂತಹ ಎಲ್ಲ ಶಿಕ್ಷಕರನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಹೊಸದಾಗಿ ಬಂದಿರುವಂತಹ ಶಿಕ್ಷಕರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಟ್ರಾನ್ಸ್ಫರ್ ಅಥವಾ ಡೆತ್ನಾಗಿ ಹೋಗಿರುವಂತಹ ಟೀಚರ್ಸನ್ನು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದೆರಡು ಹೊಸ ಆಪ್ಷನನ್ನು, ಕಳೆದ ಬಾರಿಗಿಂತ ಹೆಚ್ಚಾದ ಆಪ್ಷನ್ಗಳನ್ನು ಈಗ ಬಿಟ್ಟಿದ್ದಾರೆ. ಅದೇ ಮ್ಯಾಪಿಂಗ್ HOD ಆಫ್ ದ ಸ್ಕೂಲ್ ಮತ್ತು ರಿಕ್ವೆಸ್ಟೆಡ್ ಟೀಚಿಂಗ್ ಸ್ಟಾಫ್. ಇವೆರಡು ಹೇಗೆ ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಜೊತೆಗೆ ಕೊನೆಯದಾಗಿ ಸರ್ಟಿಫೈ ಮಾಡಲ್ ಹೇಗೆ ಮಾಡಬೇಕು ಅನ್ನೋದು, ಈ ಟೀಚರ್ ಮಾಡ್ಯೂಲನ್ನು ಸರ್ಟಿಫಿಕೇಷನ್ ಮಾಡೋದನ್ನು ಕೂಡ ಹೇಳಿ ಇಡೀ ಪೂರ್ತಿ ಟೀಚರ್ ಮಾಡ್ಯೂಲೇ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇಗೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ ಎ ವಿ ಶೆಟ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತವೆ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ನೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಆಪ್ಷನ್ ಯುಡೈಸ್ ಪ್ಲಸ್, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಸ್ಕ್ರೀನ್ ನಿಮ್ಮ ಹತ್ರ ಕಾಣಿಸ್ಲಿಲ್ಲ ಅಂದರೆ ರೈಟ್ ಸೈಡ್ ಮೇಲೆ 3 ಡಾಟ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಡೆಸ್ಕ್ ಟಾಪ್ ಸೈಟ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಚೆಕ್ ಬಾಕ್ಸನ್ನು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೂ ಕೂಡ ಈ ರೀತಿಯ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ನಂತರ ರೈಟ್ ಸೈಡ್ ಮೇಲಿದೆಯಲ್ಲ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್, ಅದನ್ನು ಕ್ಲಿಕ್ ಮಾಡಿ. ಆಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೀವು ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಲಾಗಿನ್ ಫಾರ್ ಕರ್ನಾಟಕ ಆಲ್ ಮಾಡ್ಯೂಲ್ಸ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಈ ಎಲ್ಲ ಮಾಡ್ಯೂಲ್ಸಲ್ಲಿ ನಾವೀಗ ಮಾಡೋಕೆ ಹೊರಟಿರೋದು ಟೀಚರ್ ಮಾಡ್ಯೂಲ್. ಸೊ ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ ಟೀಚರ್ ಮಾಡ್ಯೂಲ್ ಅಂತೇಳಿ, ಅದ್ರ ಮುಂದೆ ಇರುವಂತಹ ಆರೆಂಜ್ ಕಲರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಹೊಡೆದುಬಿಟ್ಟು ಮತ್ತೊಮ್ಮೆ ಮಾಡ್ಕೋಬೋದು. ಈಗ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಯುಡೈಸ್ ಪ್ಲಸ್ನ ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಮೇನ್ ಪೇಜಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ ಕ್ಲಿಕ್ ಹಿಯರ್ ಟೀಚಿಂಗ್ ನಾನ್ ಟೀಚಿಂಗ್ DCF ಟು ಫಿಲ್ ಡಾಟಾ ಅಂತ, ಅದರ ಕೆಳಗೆ ಇರುವಂತಹ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ನಾವು ಟೀಚರ್ ಮಾಡ್ಯೂಲ್ನ ಮೇನ್ ಪೇಜ್ಗೆ ಎಂಟ್ರಿ ಆದಂಗೆ ಆಗುತ್ತೆ. ಈಗ ಈ ಸ್ಕೂಲ್ ಡ್ಯಾಶ್ಬೋರ್ಡ್ ಏನಿದೆಯಲ್ಲ ಇದರಲ್ಲಿ ಕೆಳಗಡೆ ನೀವು ನೋಡ್ಬೋದು ಡಾಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಇದೆ. ಸೊ ನಾವಿಲ್ಲಿ ಡಾಟಾ ಎಂಟ್ರಿಯನ್ನು ಮಾಡಬೇಕು. ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಬಂದಾಗ ಸ್ಟೇಟಸ್ ನೋಡಿ ನಾಟ್ ಸರ್ಟಿಫೈಡ್ ಅಂತಿದೆ. ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ ಅಂತ ಇದೆ. ಇದು ನಾವೆಲ್ಲ ಫಿಲ್ ಮಾಡಿದ ನಂತರ ಸರ್ಟಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ನಾವು ಕೆಳಗಡೆ ನೋಡೋಣ. ಇಲ್ಲೊಂದು ಡ್ಯಾಶ್ಬೋರ್ಡ್ ಇದೆ ನೋಡಿ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ. ಪಕ್ಕದಲ್ಲಿ ಕೌಂಟ್ ಅಂತೇಳಿ ಎಷ್ಟೆಷ್ಟು ಕೌಂಟ್ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ A ಪಾಯಿಂಟ್ ನೀವು ನೋಡ್ಬೋದು ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಅಂತೇಳಿ. ಇಲ್ಲಿ ನಮ್ಮ ಶಾಲೆಯಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದೆ ಅದನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೆಕೆಂಡ್ B ಪಾಯಿಂಟಲ್ಲಿ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ ಅಂದರೆ ಕಾಂಟ್ರಾಕ್ಟ್ ಟೀಚರ್ಸ್, ಪಾರ್ಟ್ ಟೈಮ್ ಟೀಚರ್ಸ್, ಗೆಸ್ಟ್ ಟೀಚರ್ಸ್, ಪ್ಯಾರಾ ಟೀಚರ್ಸ್ ಎಲ್ಲವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಏನಿರುತ್ತಲ್ಲ ಆಲ್ರೆಡಿ ನೀವು ಅದನ್ನು ಎಂಟ್ರಿ ಮಾಡಿರ್ತೀರಿ ಕಳೆದ ಸಾಲಿನಲ್ಲಿ. ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾವು ಅಪ್ಡೇಟ್ ಮಾಡ್ಕೊಳ್ಳೋಣ. ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ನೀವು ಇಲ್ಲಿ ರೆಗ್ಯುಲರ್ ಟೀಚರ್ಸ್ ಮುಂದೆ ಕೌಂಟ್ ಕೆಳಗಡೆ ಟೋಟಲ್ ಅಂತೇಳಿ 1 ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಆ ನಂಬರ್ ನಿಮ್ಮ ಶಾಲೆಯಲ್ಲಿರುವಂಥ ನಂಬರ್ ಅಲ್ಲಿ ಶೋ ಆಗಿರುತ್ತೆ. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಶಾಲೆಯಲ್ಲಿರುವಂತಹ ರೆಗ್ಯುಲರ್ ಟೀಚರ್ಸ್ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಟ್ ಇದು ರೆಡ್ ಕಲರಲ್ಲಿ ಇದೆ. ಯಾಕಂತಂದರೆ ನೀವು ಇಲ್ಲಿ ಸ್ಟೇಟಸ್ ನೋಡ್ಬೋದು, ಕೊನೆಯಲ್ಲಿ ಇನ್ಕಂಪ್ಲೀಟ್ ಅಂತ ಇದೆ ಆ್ಯಕ್ಷನ್ ಕಾಲಮಲ್ಲಿ. ಸೊ ಅದಕ್ಕೋಸ್ಕರ ಇದು ರೆಡ್ ಕಲರಲ್ಲಿ ಇದೆ. ನಾವಿದನ್ನು ಏನು ಮಾಡಬೇಕಂದ್ರೆ ಅಗತ್ಯವಾದ ಫೀಲ್ಡಲ್ಲಿ 3 ಫೀಲ್ಡಲ್ಲಿ ನಾವು ಕರೆಕ್ಷನ್ ಮಾಡಬೇಕಾಗುತ್ತೆ. ಒಂದು ಜನರಲ್ ಪ್ರೊಫೈಲ್, ಇನ್ನೊಂದು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ನೆಕ್ಸ್ಟ್ ಇನ್ನು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಪ್ರೊಫೈಲ್. ಇಲ್ಲಿ ಕಾಣಿಸುತ್ತಿದೆಯಲ್ಲ ಅಪ್ಡೇಟ್ ಅಂತ, ಆ 3 ಕಾಲಮನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ ಅಪ್ಡೇಟ್ ಕೆಳಗಡೆ ಇರುವಂತಹ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಗ
ಆ ಶಿಕ್ಷಕರ ಜನರಲ್ ಪ್ರೊಫೈಲ್ ಇಲ್ಲಿ ಕಾಣಿಸುತ್ತೆ. ಎಲ್ಲವನ್ನ ಒಂದು ಸಾರಿ ಚೆಕ್ ಮಾಡ್ತಾ ಹೋಗಿ. ಯಾವುದಾದ್ರೂ ಅಪ್ಡೇಟ್ ಕೊಡೋದಿದ್ದರೆ ನಾವಿಲ್ಲಿ ಅಪ್ಡೇಟನ್ನು ಎಡಿಟನ್ನು ಮಾಡಿ ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಟೀಚರ್ ಆಧಾರ್ ನಂಬರನ್ನು ಬೇಕಾದ್ರೆ ಚೇಂಜ್ ಆಗಿದ್ದರೆ ಅಪ್ಡೇಟ್ ಮಾಡ್ಬೋದು. ಇನ್ನು ಎಜುಕೇಷನ್, ಗ್ರ್ಯಾಜುಯೇಷನ್ನು ಏನಾದರೂ ಕಂಪ್ಲೀಟ್ ಆಗಿದ್ದು ಆ ಎಲ್ಲ ಮಾಹಿತಿ ಇದರಲ್ಲಿರುತ್ತೆ. ಸರಿಯಾಗಿ ನೋಡಿಕೊಂಡು ಕೊನೆಯದಾಗಿ ಏನೇನು ಚೇಂಜಸ್ ಇದೆ ಎಲ್ಲವನ್ನ ಮಾಡಿ ಕೆಳಗಡೆ ಇರುವಂತಹ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಗ್ರೀನ್ ಕಲರ್ ಪಾಪಪ್ ಮೆಸೇಜಲ್ಲಿ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ತನ್ನಿಂದ ತಾನೇ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಆಗ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡೀಟೇಲ್ಸ್ ಇದರಲ್ಲಿ ತೋರಿಸುತ್ತೆ. ಅದನ್ನು ಕೂಡ ಸೇಮ್ ಅದೇ ರೀತಿ ಪ್ರತಿಯೊಂದು ಪಾಯಿಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಡಿಟ್ ಇದ್ದರೆ ಎಡಿಟನ್ನು ಮಾಡ್ಬೋದು. ಇದರಲ್ಲಿ ಕೆಳಗೆ ಒಂದು 3.2.20ದಲ್ಲಿ ಒಂದು ಆಪ್ಷನ್ ಇದೆ, ವೆದರ್ ದ ಟೀಚರ್ ಈಸ್ ಆನ್ ಡೆಪ್ಯುಟೇಷನ್ ಇನ್ ದಿಸ್ ಸ್ಕೂಲ್ ಫ್ರಮ್ ಅದರ್ ಸ್ಕೂಲ್ ಅಂತ. ಅದನ್ನು ನೀವು ಸರಿಯಾಗಿ ನೋಡ್ಕೊಂಡು ಹಾಕಬೇಕು. ಈ ಟೀಚರ್ ಏನಾದರೂ ನಿಮ್ಮ ಬೇರೆ ಸ್ಕೂಲಿಂದ ಡೆಪ್ಯುಟೇಷನ್ ಬಂದಿದ್ದರೆ ನಿಮ್ಮ ಸ್ಕೂಲಿಗೆ ಅದನ್ನು ಎಸ್ ಅಂತ ಹಾಕಬೇಕಾಗುತ್ತೆ. ಅದೇ ರೀತಿ ವೆದರ್ ದ ಟೀಚರ್ ಎಟ್ ಅದರ್ ಸ್ಕೂಲ್ ಆ್ಯಸ್ ಗೆಸ್ಟ್, ಅವರೇನಾದರೂ ಬೇರೆ ಸ್ಕೂಲಿಗೆ ಡೆಪ್ಯುಟೇಷನ್ ಮೇಲೆ ಸ್ಕೂಲ್ಗೆ ಹೋಗಿದ್ದಾರೆ ಅಂದರೂ ಕೂಡ ಅಲ್ಲಿ ಆಪ್ಷನನ್ನು ನೀವು ಸರಿಯಾಗಿ ನೋಡಿ ಹಾಕಬೇಕಾಗುತ್ತೆ. ಇದಾದ ನಂತರ ಅಪ್ಡೇಟ್ ಕೊಡಿ. ಆಗ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅದು ಪಾಪಪ್ ಮೆಸೇಜ್ ಶೋ ಆಗುತ್ತೆ ನಿಮಗೆ ಅಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ. ಕೊನೆಯದಾಗಿ ಬಂದಿರೋದು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ನಾವು ಇದರಲ್ಲಿ ಎಂಟ್ರಿ ಮಾಡ್ತೀವಿ. ಅಪ್ಡೇಟ್ ಆದ ನಂತರ ಕೆಳಗಡೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಷನ್ ಆದ ನಂತರ ಅದು ಕೂಡ ಪಾಪಪ್ ಮೆಸೇಜ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಈಗ ನೋಡ್ಬೋದು. ಈಗ ನಾವು ಎಂಟ್ರಿ ಮಾಡಿದ ಶಿಕ್ಷಕರ ಡೀಟೇಲ್ಸ್ ಆ್ಯಕ್ಷನ್ ಕಾಲಮಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ. ಅಪ್ಡೇಟ್ ಡೀಟೇಲ್ಸಲ್ಲಿ ಇರುವಂತಹ ಈ ಎಲ್ಲ ಪ್ರೊಫೈಲನ್ನು ನಾವು ತುಂಬಿದ ಸಲುವಾಗಿ ಹೋಲ್ ಟೀಚರ್ ಡಿಸ್ಪ್ಲೇ ನಮಗೆ ರೆಡ್ಡಿಂದ ಗ್ರೀನ್ ಕಲರ್ ಶೋ ಆಗ್ತಾ ಇದೆ. ಈ ರೀತಿ ನಾವು ಶಾಲೆಯಲ್ಲಿ ಈಗಾಗಲೇ ಇರುವಂತಹ ಟೀಚರ್ಸ್ನ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದರೆ, ನಿಮ್ಮ ಶಾಲೆಯಿಂದ ಯಾರಾದರೂ ಶಿಕ್ಷಕರು ವರ್ಗಾವಣೆಗೊಂಡು ಬೇರೆ ಶಾಲೆಗಳಿಗೆ ಹೋಗಿದ್ದರೆ ಅಥವಾ ಯಾರಾದರೂ ಶಿಕ್ಷಕರು ಮರಣ ಹೊಂದಿದ್ದಾರೆ ಅಂಥ ಶಿಕ್ಷಕರನ್ನು ನಾವೇನಂದರೆ ಇಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಕೆಳಗಡೆ ಇದೆಯಲ್ಲ ಲೆಫ್ಟ್ ಸ್ಕೂಲ್ ಅಂತೇಳಿ ಆ ಶಿಕ್ಷಕರ ಹೆಸರು ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಇರುತ್ತೆ. ಆ ಶಿಕ್ಷಕರ ನೇಮ್ ಮುಂದೆ ಇರುವಂತಹ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವರ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಕೆಳಗಡೆ ಆರ್ ಯು ಶೋರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳುತ್ತೆ. ಅಲ್ಲಿ ಸೆಲೆಕ್ಟ್ ರೀಸನ್ ಅಂತಿದೆಯಲ್ಲ, ಆ ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸುಮಾರಷ್ಟು ಆಪ್ಷನ್ಸ್ ಡ್ರಾಪ್ ಡೌನ್ ಲಿಸ್ಟಲ್ಲಿ ಬರುತ್ತೆ. ಆ ಶಿಕ್ಷಕರೇನಾದರೂ ರಿಟೈರ್ಮೆಂಟ್ ಆಗಿದ್ದರೆ ಫಸ್ಟ್ ಆಪ್ಷನ್ ಏನಿದೆಯಲ್ಲ ಡ್ಯೂ ಟು ರಿಟೈರ್ಮೆಂಟ್ ಅಂತ ಅದನ್ನು ಕ್ಲಿಕ್ ಮಾಡಬೇಕು. ಒಂದು ವೇಳೆ ಶಿಫ್ಟೆಡ್ ಟು ಅನದರ್ ಸ್ಕೂಲ್, ಟ್ರಾನ್ಸ್ಫರ್ ತಗೊಂಡು ಇನ್ನೊಂದು ಶಾಲೆಗೆ ಹೋಗಿದರೆ ಎರಡನೇ ಆಪ್ಷನನ್ನು ಟಿಕ್ ಮಾಡಬೇಕು. ಒಂದು ವೇಳೆ ಡ್ಯೂ ಟು ಜಾಬ್ ಲೆಫ್ಟ್, ಜಾಬನ್ನೇ ಬಿಟ್ಟು ಕ್ವಿಟ್ ಮಾಡಿ ಬೇರೆ ಜಾಬ್ಗೆ ಹೋಗಿದರೆ ಥರ್ಡ್ ಆಪ್ಷನ್. ರಾಂಗ್ಲಿ ಇಂಪೋರ್ಟೆಡ್ ಆರ್ ರಿಸ್ಟೋರ್ಡ್, ನೀವೇನಾದರೂ ಶಿಕ್ಷಕರನ್ನ ಮಿಸ್ ಆಗಿ ಇಂಪೋರ್ಟ್ ಮಾಡ್ಕೊಂಡಿದ್ರಿ ತಪ್ಪಾಗಿ ಅಂದರೆ ಫೋರ್ತ್ ಆಪ್ಷನನ್ನು. ಡ್ಯೂ ಟು ಡೆತ್ ಆಗಿದ್ದರೆ, ತೀರ್ಕೊಂಡು ಹೋಗಿದರೆ ಐದನೇ ಆಪ್ಷನನ್ನು. ನೆಕ್ಸ್ಟ್ ಇನ್ಆ್ಯಕ್ಟಿವ್, ರಾಂಗ್ಲಿ ಅಂದರೆ ಡುಪ್ಲಿಕೇಟ್ ಆಗಿದ್ದರೆ ಈ ರೀತಿ. ಡ್ಯೂ ಟು ಪ್ರಮೋಷನ್ ಆಗಿ ಬೇರೆ ಮುಂದಿನದಕ್ಕೆ ಆಪ್ಷನ್ ಹೋಗಿದ್ರೆ, ಡ್ಯೂ ಟು ಸಸ್ಪೆಂಡ್ ಆಗಿದ್ದರೆ, ಈ ರೀತಿ ಎಲ್ಲ ಆಪ್ಷನ್ಸ್ ಇದ್ದಾವೆ. ನಿಮಗೆ ಸೂಟಬಲ್ ಆಗುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಂತರ ಅದೇ ಆಪ್ಷನನ್ನು ಇಲ್ಲಿ ರಿಮಾರ್ಕ್ಸಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ ಅಂತಿದೆ. ಅವರು ನಿಮ್ಮ ಶಾಲೆಯಲ್ಲಿ ಕೊನೆ ದಿನ ಯಾವ ದಿನ ಪ್ರೆಸೆಂಟ್ ಇರ್ತಾರೋ ಆ ಡೇಟನ್ನು ಹಾಕಿ ಲೆಫ್ಟ್ ಸ್ಕೂಲ್ ಅಂತಿದೆಯಲ್ಲ ರೆಡ್ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿ. ಆಗ ಒಂದು ಕನ್ಫರ್ಮೇಷನ್ ಪಾಪಪ್ ಮೆಸೇಜ್ ಬರುತ್ತೆ. ಅದನ್ನು ಓಕೆ ಕೊಡಿ. ಆಗ ಆ ಶಿಕ್ಷಕರು ನಿಮ್ಮ ಶಾಲೆಯ ಡ್ಯಾಶ್ಬೋರ್ಡಿಂದ ಲೆಫ್ಟ್ ಆಗ್ತಾರೆ, ಡ್ರಾಪ್ ಬಾಕ್ಸಲ್ಲಿ ಸೇರಿಕೊಳ್ತಾರೆ. ಸೊ ಈಗ ಈ ರೀತಿ ನಾವು ನಮ್ಮ ಶಾಲೆಯಲ್ಲಂಥ ಶಿಕ್ಷಕರನ್ನು ತೆಗೆಯೋದಾಯಿತು. ಇನ್ನು ಬೇರೆ ಶಾಲೆಯಿಂದ ಟ್ರಾನ್ಸ್ಫರ್ ಮೂಲಕ ನಮ್ಮ ಶಾಲೆಗೆ ಬಂದಿದ್ದರೆ ಅಂಥ ಶಿಕ್ಷಕರನ್ನು ನಾವು ಹೇಗೆ ನಮ್ಮ ಶಾಲೆಯ ಡ್ಯಾಶ್ಬೋರ್ಡ್ಗೆ ಸೇರಿಸ್ಕೊಳ್ಬೇಕು ಅಂತಂದರೆ, ಆದರೆ ಇಲ್ಲಿ ಒಂದು ಪಾಯಿಂಟನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿವರೆಗೂ ಯಾವುದೇ ಶಾಲೆಯಲ್ಲಿ ಕೆಲಸ ಮಾಡದೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ನಿಮ್ಮ ಶಾಲೆಗೆ ಬಂದಿದ್ದರೆ, ಉದಾಹರಣೆ GPT ಆಗಿರ್ಬೋದು, ಅಂಥ ಶಿಕ್ಷಕರು ಡೈರೆಕ್ಟಾಗಿ ನಿಮ್ಮ ಶಾಲೆಗೆ ಬಂದಿದ್ದರೆ, ಇದುವರೆಗೂ MHRD ಯಾವುದೇ ಶಾಲೆಯಲ್ಲಿ ಕೂಡ ಆಗಿದ್ದಿಲ್ಲ ಅಂತಂದರೆ ಅಂಥ ಶಿಕ್ಷಕರನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಆ್ಯಡ್ ಟೀಚರ್ನಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ನಾವೀಗ ನೋಡೋಣ. ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬರಬೇಕು. ನಂತರ ಇಲ್ಲಿ ಕೆಳಗಡೆ ಡ್ಯಾಶ್ಬೋರ್ಡ್ ಇತ್ತಲ್ವಾ ಟೋಟಲ್ ಟೀಚಿಂಗ್ ಸ್ಟಾಫ್, ಅದರ ಕೆಳಗಡೆ ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆಗ
ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಅವರ ಕೆಲವೊಂದಿಷ್ಟು ಮಾಹಿತಿ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಸ್ಟೇಟ್, ಸ್ಟಾಫ್ ಕೋಡ್ ಆಫ್ ಸ್ಟೇಟ್, ಸೋಷಲ್ ಕ್ಯಾಟಗರಿ, ಈ ರೀತಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ಅವರು ಸಬ್ಜೆಕ್ಟ್ ಯಾವ ಸ್ಟಡಿ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಹಾಕಿ, ಡೇಟ್ ಆಫ್ ಜಾಯ್ನಿಂಗ್ ಇನ್ ಸರ್ವೀಸ್, ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್ ಎಲ್ಲವನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟು ಇದೇ ರೀತಿ ಅವರ ಇನ್ಫಾರ್ಮೇಷನ್ನ ತುಂಬಿ ಕೊನೆಯದಾಗಿ ಸಬ್ಮಿಟ್ ಕೊಟ್ಟಾಗ ಅವರ ನಮ್ಮ ಶಾಲೆಯ ಡ್ಯಾಶ್ಬೋರ್ಡ್ಗೆ ಸೇರಿಕೊಳ್ತಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಹೊಸ ಟೀಚರ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಹೊಸ ಟೀಚರ್ಸ್ ಅಲ್ಲ, ಈಗಾಗಲೇ ಬೇರೆ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದು ಟ್ರಾನ್ಸ್ಫರ್ ಮೇಲೆ ನಮ್ಮ ಶಾಲೆಗೆ ಬಂದಿದ್ದರೆ ಅಂಥ ಶಿಕ್ಷಕರನ್ನು ನಾವು ಹೇಗೆ ನಮ್ಮ ಡ್ಯಾಶ್ಬೋರ್ಡ್ಗೆ ಸೇರಿಸ್ಕೊಳ್ಬೇಕು ಅನ್ನೋದನ್ನು ಈಗ ನೋಡೋಣ. ಸೊ ಅದಕ್ಕೋಸ್ಕರ ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬ್ಯಾಕ್ ಆಗಿ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ನಂಬರ್ ಇದೆಯಲ್ಲ ನಮ್ಮ ರೆಗ್ಯುಲರ್ ಸ್ಟಾಫ್, ಟೀಚಿಂಗ್ ಸ್ಟಾಫ್ದು, ಅದರ ಮೇಲೆ ಕ್ಲಿಕ್ ಮಾಡೋಣ. ಆಗ ಇಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ಸ್ಕೂಲ್ ಟೀಚರ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತಲ್ಲ, ಅದರ ಮೇಲ್ಗಡೆ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಇಂಪೋರ್ಟ್ ಸ್ಟಾಫ್ ಅಂತ ಇದೆ ನೋಡಿ. ಈ ಇಂಪೋರ್ಟ್ ಸ್ಟಾಫ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯಾಷನಲ್ ಕೋಡ್ ಕೇಳುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆ ಶಿಕ್ಷಕರು ಯಾರು ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಮೇಲೆ ಬಂದಿರ್ತಾರೋ ಆ ಶಿಕ್ಷಕರ ನ್ಯಾಷನಲ್ ಕೋಡು ಬೇಕಾಗುತ್ತೆ. ಒಂದು ವೇಳೆ ಅವರಿಗೆ ನ್ಯಾಷನಲ್ ಕೋಡ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಗೋ ಪಕ್ಕದಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಅವರ ಬಂದಂತಹ ಶಿಕ್ಷಕರ ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ನ್ಯಾಷನಲ್ ಕೋಡ್ ಇಲ್ಲಿ ಶೋ ಆಗುತ್ತೆ. ಆಗ ನೀವು ಅದನ್ನೇನು ಮಾಡಬೇಕಾಗುತ್ತೆ, ಇಲ್ಲಿ ಹಾಕಬೇಕು. ನ್ಯಾಷನಲ್ ಕೋಡನ್ನು ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಗೋ ಅಂತ ಹಾಕಿದಾಗ ಅವರು ನಮ್ಮ ಶಾಲೆಗೆ ಇಂಪೋರ್ಟ್ ಆಗ್ತಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಬೇರೆ ಶಾಲೆಯಲ್ಲಿ ವರ್ಕ್ ಮಾಡಿ ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಮೂಲಕ ಬಂದಂಥ ಶಿಕ್ಷಕರ ಮಾಹಿತಿಯನ್ನು ಹಾಕ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಮರಣ ಹೊಂದಿದ ಟ್ರಾನ್ಸ್ಫರ್ ಮೇಲೆ ಹೋದಂಥ ಶಿಕ್ಷಕರನ್ನು ತೆಗೆಯುವ ವಿಧಾನ ಗೊತ್ತಾಯಿತು. ಇನ್ನು ಬೇರೆ ಶಾಲೆಯಿಂದ ಬಂದಂಥ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕಾದ್ದು ಅದು ಗೊತ್ತಾಯಿತು. ನೆಕ್ಸ್ಟ್ ಇನ್ನು ಹೊಸದಾಗಿ ಅಪಾಯಿಂಟ್ ಆಗಿ ನಮ್ಮ ಶಾಲೆಗೆ ನೇರವಾಗಿ ಬಂದಿದ್ದರೆ ಆಗ ಅವರನ್ನು ಆ್ಯಡ್ ಟೀಚರ್ ಮೂಲಕ ಆ್ಯಡ್ ಮಾಡಿಕೊಳ್ಳೋದು ಗೊತ್ತಾಯಿತು. ಆ ರೀತಿ ಮಾಡಿಕೊಂಡಂತಹ ಎಲ್ಲ ಶಿಕ್ಷಕರನ್ನು ನಾವು ಮತ್ತೊಮ್ಮೆ ಏನಂತಂದರೆ ಅಪ್ಡೇಟ್ ಮಾಡಬೇಕಾಗುತ್ತೆ. 3 ಫಾರ್ಮ್ಗಳಲ್ಲಿ ಅಪ್ಡೇಟ್ ಮಾಡಿದ ನಂತರ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಗ್ರೀನ್ ಕಲರಲ್ಲಿ ಡಿಸ್ಪ್ಲೇ ಆಗ್ತಾರೆ. ಅದಾದ ನಂತರ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ತೋರಿಸ್ತಿದ್ದೀನಿ. ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗೋಣ. ಇದೇ ವಿಧಾನದಲ್ಲೇ ನಾವು ನಾನ್ ಟೀಚಿಂಗ್ ಸ್ಟಾಫ್ಸನ್ನು ಕೂಡ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಆದಮೇಲೆ ನಾವು ಸರ್ಟಿಫೈ ಮಾಡೋಕ್ಕೆ ಬರೋದಿಲ್ಲ. ಈ ವರ್ಷ ಇನ್ನೊಂದೆರಡು ಆಪ್ಷನ್ ಚೇಂಜ್ ಮಾಡಿದ್ದಾರೆ. ಅವೆರಡನ್ನು ಮಾಡಿದ ನಂತರವೇ ನಾವು ಸರ್ಟಿಫಿಕೇಷನ್ಗೆ ಹೋಗ್ಬೋದು. ಅದೇನೆಂದರೆ ಈ ಕಾಲಮ್ ಏನು ಕಾಣಿಸ್ತಿದೆಯಲ್ಲ ಇದರ ಮೇಲುಗಡೆ ಇರುವಂತಹ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಅಂತಿದೆ ನೋಡಿ, ಅದನ್ನು ನಾವಿಲ್ಲಿ ಮ್ಯಾಪ್ ಮಾಡಲೇಬೇಕು. ಅದಾಗಿಲ್ಲ ಅಂದರೆ ಸರ್ಟಿಫೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮ್ಯಾಪ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಬೇಕು. ಆಗ ನಿಮ್ಮ ಮುಂದೆ ಈ ರೀತಿಯ ಇಂಟರ್ಫೇಸ್ ಕಾಣಿಸುತ್ತೆ. ಮ್ಯಾಪ್ ಹೆಡ್ ಆಫ್ ದ ಸ್ಕೂಲ್ ಅಂತ ಅಲ್ಲಿ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ನಾವು ಹೆಡ್ ಆಫ್ ದ ಸ್ಕೂಲ್ ವಿತಿನ್ ದ ಸ್ಕೂಲ್ ಆಗಿದ್ದರೆ, ಅಂದರೆ ನಮ್ಮ ಶಾಲೆ ಇರೋರೇ ಹೆಡ್ ಆಫ್ ದ ಸ್ಕೂಲ್ ಆಗಿದ್ದರೆ ಫಸ್ಟ್ ಆಪ್ಷನನ್ನು ಫಸ್ಟ್ ಇರುವಂಥ ಸರ್ಕಲನ್ನು ಕ್ಲಿಕ್ ಮಾಡಬೇಕು. ಒಂದು ವೇಳೆ ಆ ಶಾಲೆಯಲ್ಲಿ ಶಿಕ್ಷಕರೇ ಇರಲಿಲ್ಲ ಅಂದರೆ ಬೇರೆ ಶಾಲೆಯಿಂದ ಡೆಪ್ಟೇಷನ್ ಕೊಟ್ಟಿರ್ತಾರೆ ನೋಡಿ 0 ಟೀಚರ್ ಇರುವಂಥ ಶಾಲೆಗೆ, ಆಗ ಫ್ರಮ್ ಅದರ್ ಸ್ಕೂಲ್ ಅನ್ನುವಂತಹ ಈ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಆ ಶಿಕ್ಷಕರು ಇಲ್ಲದೆ ಬ್ಲಾಕ್ ಲೆವೆಲ್ ಆಫೀಸಿಂದ ಯಾರಾದರೂ ಆ ಶಾಲೆಯ ಮುಖ್ಯ ಗುರುಗಳಾಗಿದ್ದರೆ ಅವರು ಫ್ರಮ್ ಬ್ಲಾಕ್ ಲೆವೆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನೀಗ ವಿತಿನ್ ದ ಸ್ಕೂಲ್ ಇರೋದನ್ನು ಶೋ ಮಾಡ್ತಾಯಿದ್ದೀನಿ. ವಿತಿನ್ ದ ಸ್ಕೂಲ್ ಅಂತೇಳಿ ಮಾಡಿದ ಮೇಲೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಎಲ್ಲ ಶಿಕ್ಷಕರ ಲಿಸ್ಟ್ ಡ್ರಾಪ್ ಡೌನಲ್ಲಿ ಬರುತ್ತೆ. ಅದರಲ್ಲಿ ಯಾರು ಹೆಡ್ ಆಫ್ ದ ಸ್ಕೂಲ್ ಇದ್ದಾರೋ ಅವರ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸನ್ನು ಕೇಳುತ್ತೆ. ಅದು ಮ್ಯಾಂಡೇಟರಿ ಅಲ್ಲ, ನೀವು ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ಸ್ ಬರುತ್ತೆ, ಅದರಿಂದ ಒಂದೊಂದು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಡಿ. ಅಥವಾ ಇಲ್ಲ ಅಂದರೆ ಹೆಡ್ ಆಫ್ ದ ಸ್ಕೂಲ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಪ್ಡೇಟ್ ಅಂತಿದೆಯಲ್ಲ ಅಪ್ಡೇಟನ್ನು ಕೊಡಿ. ಆಗ ಡೂ ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ, ಇದೊಂದಾಯಿತು ಹೊಸ ಅಪ್ಡೇಟ್. ಇದಾದ ನಂತರ ಇನ್ನೊಂದು ಕೂಡ ಚೇಂಜಸ್ ಇದೆ ಈ ವರ್ಷದಲ್ಲಿ. ಅದನ್ನು ಮಾಡಲು ನಾವು ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಮೇನ್ ಪೇಜ್ಗೆ ಬರೋಣ. ಇಲ್ಲಿ ನಾವು ನೋಡ್ಬೋದು ಕೆಳಗಡೆ ಈ ನಾನ್ ಟೀಚಿಂಗ್ ಸ್ಟಾಫ್ ಏನಿದೆಯಲ್ಲ ಅದ್ರ ಕೆಳಗಡೆ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಅಂತಿದೆ.
ಅಂದರೆ ಇನ್ನೂ ಎಷ್ಟು ಜನ ಟೀಚಿಂಗ್ ಸ್ಟಾಫ್ ನಿಮಗೆ ರಿಕ್ವೈರ್ಡ್ ಇದೆ ಅನ್ನೋದನ್ನು ನಾವಿಲ್ಲಿ ಎಂಟ್ರಿ ಮಾಡಲೇಬೇಕು ಪ್ರತಿಯೊಬ್ಬರು. ಸೊ ಅದಕ್ಕೋಸ್ಕರ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋಣ. ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಅಂತ ಕಾಲಮ್ ಬರುತ್ತೆ. ಪ್ರೈಮರಿ ಆಗಿದ್ದರೆ ಕೇವಲ ಪ್ರೈಮರಿ ತೋರಿಸುತ್ತೆ, ಅಪ್ಪರ್ ಪ್ರೈಮರಿ ಇದ್ದರೆ ಪ್ರೈಮರಿ ಮತ್ತು ಅಪ್ಪರ್ ಪ್ರೈಮರಿ ಅಂತ 2 ಆಪ್ಷನ್ ತೋರಿಸುತ್ತೆ, ಹೈಸ್ಕೂಲ್ ಆಗಿದ್ದರೆ ಹೈಸ್ಕೂಲ್ ಅಂತ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ನಂಬರ್ ಇದೆ ನೋಡಿ. ನಿಮಗೆ ಇನ್ನೂ ಟೀಚಿಂಗ್ ಸ್ಟಾಫ್ ಬೇಕಿತ್ತು ಅಂತಂದರೆ ಎಷ್ಟು ಜನ ಬೇಕು ಅನ್ನೋದನ್ನು ನಾವಲ್ಲಿ ನಂಬರನ್ನು ಹಾಕಬೇಕು. ಏನೂ ಬೇಕಿಲ್ಲ ಅಂತಂದರೆ 0 ಅಂತ ಟೈಪ್ ಮಾಡಿ ಕೆಳಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಪಾಪಪ್ ಮೆಸೇಜ್ ಈ ರೀತಿ ಶೋ ಆಗುತ್ತೆ. ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ಈ 2 ಹೊಸ ಅಪ್ಡೇಟ್ಗಳು ಈ ವರ್ಷ ಮಾತ್ರ ಇರೋದರಿಂದ ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ಪ್ರತಿಯೊಂದು ಶಿಕ್ಷಕರಾಗಿರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಪ್ರತಿಯೊಂದನ್ನು ಆ್ಯಡ್ ಡಿಲೀಟ್ ಏನೇ ಮಾಡಲಿ, ಅದು ಇಲ್ಲಿ ಮೇನ್ ಏನು ಕಾಲಮ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಆ್ಯಡ್ ಆಗಿರಲ್ಲ ಅಥವಾ ಡಿಲೀಟ್ ಆಗಿರಲ್ಲ. ಅದನ್ನು ನಮಗೆ ಆಗಿಂದಾಗಲೇ ಶೋ ಮಾಡಬೇಕಂದ್ರೆ ಈ ಕಾಲಮ್ ಮೇಲೆ ರೈಟ್ ಸೈಡ್ ರಿಫ್ರೆಶ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ರಿಫ್ರೆಶ್ ಆಗಿಬಿಟ್ಟು ಶೋ ಆಗುತ್ತೆ. ಅದು ಎಲ್ಲ ಸರಿ ಇದೆನಾ ಅಂತ ನೋಡಿದ ಮೇಲೆ ನೀವೀಗ ಕ್ಲಿಕ್ ಹಿಯರ್ ಟು ಸರ್ಟಿಫಿಕೇಷನ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿ ನಾವು ರಿಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಏನಾದರೂ ಒಂದು ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಫಿಲ್ ಮಾಡಿ ಸರ್ಟಿಫೈ ಮಾಡಬೇಕು. ಆಗ ಆರ್ ಯು ಶೋರ್ ವಾಂಟ್ ಟು ಪ್ರೊಸೀಡ್ ವಿತ್ ಸರ್ಟಿಫಿಕೇಷನ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಪಾಪಪ್ ಮೆಸೇಜ್ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ. ಜೊತೆಗೆ ಸ್ಟೇಟಸ್ ಕೂಡ ಸರ್ಟಿಫೈಡ್ ಅಂತ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಟೀಚರ್ಸ್ ಮಾಡ್ಯೂಲನ್ನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡುವಂತಹ ವಿಧಾನವನ್ನು ತಿಳ್ಕೊಂಡಿವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಚಾನಲನ್ನು ವೀಕ್ಷಿಸಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.